ಏನ್ರಿ ಇದು ಸಿಚುವೇಶನ್ ಸಾಲ್ವ್ ಮಾಡ್ರಿ ಅಂತಂದ್ರೆ ಇನ್ನು ಹೆಚ್ಚಿಗೆ ಕ್ರಿಯೇಟ್ ಮಾಡಿದಿರಲ್ರಿ ಸರ್. ಆ ಹೆಣ್ಮಗಳು ಒಂದು 10 ನಿಮಿಷ ಕೂಗಾಡಿ ಸುಮ್ಮನಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಸರ್. ಆದರೆ ಇಷ್ಟೆಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಈ ಹುಡುಗಿ ತನ್ನ ಗಂಡಂಗೋಸ್ಕರ ಮಾಡ್ತಿರೋ ಹೋರಾಟನ ಇಡೀ ರಾಜ್ಯನೇ ನೋಡ್ಬೇಕು. ರೋಲ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ನಿಮ್ಮ ರಮ್ಯಾ ಫ್ರಮ್ ಟಿವಿ ಜಸ್ಟಿಸ್. ನಮ್ಮ ಲೈವ್ ರಿಪೋರ್ಟಿಂಗ್ ಸೆಗ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ಇವತ್ ನಾನು ನಿಮ್ಗೊಂದು ಸ್ಪೆಷಲ್ ಸ್ಟೋರಿನ ಹೇಳಕ್ ಹೊರಟಿದೀವಿ. ಈ ಸ್ಪೆಷಲ್ ಸ್ಟೋರಿಯ ನಾಯಕಿ ದೊಡ್ಡ ರಾಜಕಾರಣಿ ಅಲ್ಲ, ಆಫೀಸರ್ ಅಲ್ಲ, ಸೆಲೆಬ್ರಿಟಿ ಕೂಡ ಅಲ್ಲ, ಒಬ್ಬ ಸಾಮಾನ್ಯ ಹೆಣ್ಮಗಳು. ಆದ್ರೆ ಇವತ್ತು ಅವಳು ತನ್ನ ಗಂಡಂಗೋಸ್ಕರ ಮಾಡ್ತಿರೋ ಹೋರಾಟ ಅಸಾಮಾನ್ಯವಾದದ್ದು. ನಾವಿವತ್ ಬೆಳಗಿಂದ ನೋಡ್ತಿದೀವಿ. ಆ ಹೆಣ್ಮಗು ಬಿರು ಬಿಸಿಲಿಗೂ ಜಗ್ಗದೆ ಸುರಿತಿರೋ ಮಳೆಗೂ ಎದ್ರದೆ ಕೂತಲ್ಲೇ ಕುತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾಳೆ. ಯಾಕೋ ಅಷ್ಟು ಜೋರ ಕೂಗ್ತಿದ್ಯಾ? ನೋಡು ಪ್ರೇಮಕ ಟಿವಿಲಿ. ನಾವಿವತ್ತು ಬೆಳಿಗ್ಗೆಯಿಂದ ನೋಡ್ತಾನೆ ಇದೀವಿ. ಆ ಹೆಣ್ಣು ಮಗು ಬಿರು ಬಿಸ್ಲಿಗೂ ಜಗ್ಗದೆ ಸುರಿತಿರೋ ಮಳೆಗೂ ಹೆದರದೆ ಕೂತಲ್ಲೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾಳೆ. ನನ್ ಗಂಡ ನನ್ ಕರ್ತವ್ಯ ಮಾಡಿದ್ದು ಮಕ್ಳು ಪ್ರಾಣ ಉಳಿಬೇಕು ಅಂತ. ಆದ್ರೆ ಇವರು ಟ್ರೀಟ್ಮೆಂಟ್ ಮಾಡಿದ್ದೆ ತಪ್ಪು ಅಂತ ನನ್ ಜೈಲಿಗೆ ಹಾಕಿದಾರೆ. ಇದ್ಯಾವ ನ್ಯಾಯ ಮೇಡಮ್? ನನ್ ಗಂಡನ ಬಿಟ್ಟು ಕಳ್ಸೋವರೆಗೂ ನಾನು ಇಲ್ಲಿಂದ 1 ಇಂಚು ಕದಲಲ್ಲ. ವಾಟ್ ಇಸ್ ದಿಸ್ ಡ್ಯಾಡ್? ಈ ಪ್ರೇಮ ಏನೋ ಹೊಸ ನಾಟಕನ ಶುರು ಮಾಡ್ಕೊಂಡಿದ್ದಾಳೆ. ಈ ಹೆಣ್ಣು ತುಂಬಾ ಅಟ್ಮಾರಿ ಅನ್ಸುತ್ತೆ. ಈ ಅಟಕ್ಕೆಲ್ಲ ನಾನು ಬಗ್ಗವನಲ್ಲ. ಸುಮಿತ್ರಾ, ಸುಮಿತ್ರಾ, ಏನ್ರಿ ಇದು? ನೀವೆಲ್ಲ ಏನ್ ಕತ್ತೆ ಕಾಯ್ತಾ ಇದ್ದೀರಾ? ಬೆಳಗ್ಗೆಯಿಂದ ಹುಡುಗಿ ಅಲ್ಲೇ ಕೂತಿದೆ, ಏನಾದ್ರೂ ಮಾಡಿ ಕಳ್ಸಕ್ಕಾಗಲ್ಲ? ಅಯ್ಯೋ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಸರ್. ಆ ಹುಡುಗಿ ರಾತ್ರಿಯಿಂದ ಹಂಗೆ ಕುತ್ಕೊಂಡಿದ್ದಾಳೆ. ನಾನು ಎಷ್ಟೋ ಹೆಂಗಸ್ರನ್ನ ನೋಡಿದೀನಿ ಸರ್, ಆದ್ರೆ ಈ ತರ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ಪ್ರಾಣ ಉಳಿಸಿದಾರ ಅವರು. ಅದಕ್ಕೆ ಪೊಲೀಸರು ಅವ್ರ ಹತ್ರ ಅದೇನೋ ಲೈಸೆನ್ಸ್ ಇಲ್ಲ, ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ತಪ್ಪು ಅಂತ ತಂದು ಜೈಲಿಗೆ ಹಾಕಿದ್ದಾರೆ. DYSP ಸಾಹೇಬ್ರೆ ಅಂತ ಕಾಲ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ಏನ್ರಿ ಅದ್ ನ್ಯೂಸು? ನಿನ್ನೆಯಿಂದ ಅದೇ ಸುದ್ದಿ ಬರ್ತಾ ಇದೆ ಅಲ್ರಿ. ಒಬ್ಳು ಹೆಣ್ಮಗಳು ಪ್ರೊಟೆಕ್ಟ್ ಮಾಡೋದನ್ನ ನಿಲ್ಸೋದಿಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಗೆ? ಗೋಲ್ಡ್ ಮೆಡಲ್ ಆಫೀಸರ್ ಅಂತ ಹೇಳ್ಕೊಂಡು ಓಡಾಡ್ತೀರಿ. ನೀವೇ ಇಷ್ಟೊಂದು ಇನ್ಎಫಿಷಿಯಂಟ್ ಆದ್ರೆ ಹೇಗ್ರಿ? ನೋಡ್ರಿ, ಇದು ಇಲ್ಲಿಗೆ ನಿಂತ್ರೆ ಒಳ್ಳೇದು. ಇದು ದೊಡ್ಡ ಇಶ್ಯೂ ಆಗೋ ಮೊದಲು ಆ ಹೆಣ್ಮಗುನ ಅಲ್ಲಿಂದ ಕಳಿಸಿದ್ರೆ ಒಳ್ಳೇದು. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಆ ಹೆಣ್ಮಗಳನ್ನ ಅಲ್ಲಿಂದ ಕಳಿಸಿ. ನಾನು ಇನ್ನೊಂದು ಕಾಲ್ ಮಾಡೋ ಹಾಗೆ ಮಾಡ್ಕೋಬೇಡಿ. ಸರಿ ಸರ್. ಏಯ್ ಸುಮಿತ್ರಾ,
ನಿಮ್ಮಿಂದ ಈಗ ಎಕ್ಸ್ಪ್ಲೇಷನ್ ಕೇಳಕ್ ತಯಾರಿಲ್ಲ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಆ ಟೆನಿಕಾಸ್ಟ್ ಇನ್ನು 5 ನಿಮಿಷದಲ್ಲಿ ಆ ಹುಡುಗಿ ಜಾಗ ಖಾಲಿ ಮಾಡಿಸ್ಬೇಕು. ಸರಿ ಸರ್. ಇವಳನ್ನ ಇಲ್ಲಿಂದ ಕಳ್ಸೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಐಡಿಯಾನ? ಏನ್ ಐಡಿಯಾ ಮೇಡಮ್ ಅದು? ಅದು ನಿಮ್ ಪೊಲೀಸ್ ಐಡಿಯಾನೇ. ಹೌದಾ? ಅದೇನು ಅಂತ ಹೇಳಿ. ಬನ್ನಿ ಇಲ್ಲಿ. ಅಯ್ಯೋ, ನಾನು ಇದನ್ನ ಮಾಡ್ಬೇಕಾ ಮಾಡ್ಬಾರ್ದು ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಹೇ, ಯು ಡೋಂಟ್ ವೆರಿ. ಇನ್ಸ್ಪೆಕ್ಟರ್ ಆಗ್ಲೇ ಹೇಳಿ ಕೇಳಿಸ್ಕೊಳ್ಳಿಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದು. ಅಂತೂ ಪ್ರಜ್ಞೋರೆಲ್ಲೋ ಹೋಗಿದ್ದಾರೆ. ನೋಡಮ್ಮ ಪ್ರೇಮ, ಮರ್ಯಾದೆಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ದ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ. ಹೊರಟೆ ಮೊದ್ಲು. ನಾನ್ ಹೇಳಿಲ್ವಾ ನಿಮ್ಗೆ, ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ತಾಳಂತೆ. ಪ್ರೊಟೆಸ್ಟ್. ಸರ್ ಸರ್ ಸರ್, ಒಂದ್ ನಿಮಿಷ ಅಲ್ಲಿ ಬನ್ನಿ ಸರ್. ಯಾಕಮ್ಮ, ಏನಾಯ್ತು? ಸರ್ ಅಲ್ಲಿ ನೋಡಿ ಸರ್. ಅಕ್ಕ, ಈ ಹೋರಾಟದಲ್ಲಿ ನಾವು ನಿನ್ ಜೊತೆ ಇದೀವಿ. ಹೌದು, ಡಾಕ್ಟ್ರು ನಮ್ಮ ಮಕ್ಳು ಪ್ರಾಣ ಕಾಪಾಡಿದ್ದಾರೆ. ಅವ್ರನ್ನ ಬಿಡೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಎಲ್ಲಿವರೆಗೂ ಹೋರಾಟ? ಡಾಕ್ಟ್ರು ಬಿಡೋವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ? ಡಾಕ್ಟ್ರು ಬಿಡೋವರೆಗೂ ಹೋರಾಟ.
ಸಾಹೇಬ್ರು ಬಂದ್ರು ಅನ್ಸುತ್ತೆ. ಏನ್ರಿ ಇದು ಸಿಚುವೇಶನ್ ಸಾಲ್ವ್ ಮಾಡ್ರಿ ಅಂತಂದ್ರೆ ಇನ್ನು ಹೆಚ್ಚಿಗೆ ಕ್ರಿಯೇಟ್ ಮಾಡಿದಿರಲ್ರಿ. ಸರ್ ಆ ಹೆಣ್ಮಗಳು ಒಂದು 10 ನಿಮಿಷ ಕೂಗಾಡಿ ಸುಮ್ಮನಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಸರ್. ಆದರೆ ಇಷ್ಟೆಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸರಿ, ಅವ್ರ ಯಜಮಾರನ್ನ ಬಿಟ್ಟು ಕಳಿಸಿ. ಸರ್ ಏನು ಹೇಳ್ತಾ ಇದ್ದೀರಾ ಸರ್? ಇದು ನಾನು ಹೇಳ್ತಾ ಇರೋದಲ್ಲ ರೀ, ಕಮಿಷನರ್ ಮೇಡಮ್ ಫೋನ್ ಮಾಡಿ ಆರ್ಡರ್ ಮಾಡಿದ್ದಾರೆ. ಆ ಹೆಣ್ಮಗು ಗಂಡನ್ನ ಈ ಕೂಡಲೇ ರಿಲೀಸ್ ಮಾಡಿ ಅಂತ ಅವರು ನ್ಯೂಸ್ ನೋಡಿದ್ದಾರೆ. ಈ ವಿಷಯನ ಹಾಗೆ ಬಿಟ್ರೆ ಈ ಇಶ್ಯೂ ದೊಡ್ಡದಾಗುತ್ತೆ ಹೊರತು ಆ ಹೆಣ್ಮಗು ಸುಮ್ಮನಾಗಲ್ಲ ಅಂತ ಅವ್ರಿಗೂ ಅನಿಸಿದೆ. ಈ ಕೂಡಲೇ ಆ ಹುಡುಗನ್ನ ತಕ್ಷಣ ರಿಲೀಸ್ ಮಾಡ್ರಿ. ಸರಿ ಸರ್. ಏನ್ರಿ ಕೊನೆಗೂ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಡಿಸ್ಕೊಂಡ್ಬಿಟ್ರಲ್ಲ. ಪುಣ್ಯ ಮಾಡಿದ್ರಿ ಬಿಡಿ ಅಂತ ಹೆಂಡತಿನ ಪಡಿಯೋಕೆ. ಪಾಪ ಹೆಣ್ಮಗು ನಿಮ್ಗೋಸ್ಕರ ಅನ್ನ ನೀರು ಬಿಟ್ಟು ಹಗಲು ರಾತ್ರಿ ಅಂದೆ ರಾತ್ರಿ ಇಡೀ ನಿದ್ರೆ ಮಾಡದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಆಕೆನ ಚೆನ್ನಾಗಿ ನೋಡ್ಕೊಳ್ಳಿ.